ಹೊಸ ವರ್ಷಕ್ಕೆ ಸರ್ಕಾರಿ ನೌಕರರು ಸರ್ಕಾರದ ಮುಂದೆ ಡಿಮ್ಯಾಂಡ್ ಇಟ್ಟಿದ್ದಾರೆ. ಅದು OPS ಜಾರಿ ವಿಚಾರ. ಹೌದು, ಹಳೆಯ ಪಿಂಚಣಿ ಯೋಜನೆ ಜಾರಿಗೆ ರಾಜ್ಯ ಸರ್ಕಾರದ ಮೇಲೆ ಒತ್ತಡ ತರೋದಾಗಿ ನೂತನ ರಾಜ್ಯಾಧ್ಯಕ್ಷ CS ಷಡಕ್ಷರಿ ಅವರು ಹೇಳಿದ್ದಾರೆ. ಶಿವಮೊಗ್ಗದಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು, ದೇಶದ 5 ರಾಜ್ಯಗಳಲ್ಲಿ ಈಗಾಗಲೇ OPS ಜಾರಿಗೆ ಬಂದಿದೆ. ನಮ್ಮ ರಾಜ್ಯದಲ್ಲೂ OPS ಜಾರಿಗೆ ಸಂಘಟನಾತ್ಮಕವಾಗಿ ಹೋರಾಟ ನಡೆಸೋದಕ್ಕೆ ಸಜ್ಜಾಗಿದ್ದು, ನಾನು ಯಾವುದೇ ಸರ್ಕಾರದ ಹಿಂಬಾಲಕನಲ್ಲ, ಯಾವ ಸರ್ಕಾರಗಳಿದ್ದರೂ ಪ್ರತಿಭಟನೆ ಮಾಡಿದ್ದೇನೆ. ನೌಕರರ ಸಂಘ ರಾಜಕೀಯೇತರ ಸಂಘಟನೆ ಆಗಿದೆ ಅಂತ CS ಷಡಕ್ಷರಿ ಹೇಳಿದ್ದಾರೆ. ಈ OPS ಜಾರಿ ಕುರಿತಂತೆ ಹೋರಾಟದ ಹಾದಿ ತುಳಿಯುವ ಮುನ್ಸೂಚನೆಯನ್ನು ಸಹ ಅವರು ಕೊಟ್ಟಿದ್ದಾರೆ. ಅವರು ಧ್ವನಿಯಾಗಿ ಕೆಲಸ ಮಾಡಲಿಕ್ಕೆ ನಾನು ಆಗಲೇ ಹೇಳ್ದಂಗೆ ಸತ್ಯ ನ್ಯಾಯ ಸೇವೆ ಗೆದ್ದಿದೆ ಅನ್ನೋದನ್ನು ಆಗಲೇ ಕೂಡ ಹೇಳಿದ್ದೇನೆ. ಅದಷ್ಟೇ ನಮಗೆ ಗೊತ್ತಿರೋದು, ಬೇರೆ ಪವರ್ಸ್ ಅದು ಕೂಡ ಇರಲಿಲ್ಲ. ಸೊ ಎನಿವೆ ಗೆದ್ದಿದೆ. ಬಟ್ ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲೂ ಕೂಡ 28 ಮತದಾರರಲ್ಲಿ ಎಲ್ಲರೂ ಕೂಡ ಎಕ್ಸೆಪ್ಟ್ 1 ವೋಟ್ ಬಿಟ್ಟು ಎಲ್ಲರೂ ಕೂಡ ನಮ್ಮ ಜೊತೆ ಕೈ ಜೋಡಿಸಿದ್ರು. ಅವ್ರಿಗೆ ಧನ್ಯವಾದ ಸಲ್ಲಿಸ್ತೇನೆ. ಹಾಗೆ ಇಡೀ ರಾಜ್ಯದಲ್ಲೂ ಕೂಡ ನಮ್ಮ ಪ್ರೀತಿ ಅಭಿಮಾನಕ್ಕಾಗಿ ಮನಸೋತು ಕೂಡ ವೋಟ್ ಹಾಕಿದ್ದಾರೆ. ನನ್ನ ಮೇಲೆ ಜವಾಬ್ದಾರಿ ಕೂಡ ಜಾಸ್ತಿ ಇದೆ. ಸೊ ಅವ್ರನ್ನೆಲ್ಲ ಕೂಡ ಅವರ ವಿಶ್ವಾಸವನ್ನು ತೆಗೆದುಕೊಂಡು ಇನ್ನಷ್ಟು ಕೂಡ ರಚನಾತ್ಮಕವಾಗಿರುವಂಥ ಕೆಲಸ ಮಾಡಬೇಕಾಗಿದೆ. ಬಹುಶಃ ನಮ್ಮ ಮ್ಯಾನಿಫೆಸ್ಟೋ ಕೂಡ ಕೊಡ್ತೀನಿ ನಿಮಗೀಗ. ಆ ಮ್ಯಾನಿಫೆಸ್ಟೋದಲ್ಲಿ ಎಲ್ಲ ಕಂಟೆಂಟ್ಸ್ ಇದೆ. ಭಾಳಷ್ಟು ಪ್ರಣಾಳಿಕೆಗಳನ್ನು ನಾವು ಹೇಳಿದ್ವಿ. ಸೊ ಅದೆಲ್ಲ ಈಡೇರಿಸೋ ಜವಾಬ್ದಾರಿ ಕೂಡ ನಮ್ಮ ಮೇಲಿದೆ. ಹೆಲ್ತ್ ಸ್ಕೀಮು, NPS OPS ಆಗಬೇಕು, ಸೆಂಟ್ರಲ್ ಪೇ ಆಗಬೇಕು. ಇದೇ ವರ್ಷ ಜನವರಿಯಲ್ಲಿ ಹೆಲ್ತ್ ಸ್ಕೀಮ್ ಮಾಡಬೇಕಂತ ಸರ್ಕಾರ ಕೂಡ ಹೇಳಿದೆ. ನಾನು ಕೂಡ ನಾಳೆ ಮುಖ್ಯಮಂತ್ರಿಗಳ ಸಮಯವನ್ನು, ನಾಳೆ ಸಂಜೆ ಮುಖ್ಯಮಂತ್ರಿಗಳ ಟೈಮ್ ತೊಗೊಂಡಿದ್ದಾನೆ. ಸೊ ಅವ್ರ ಮೇಲೆ ಒತ್ತಡವನ್ನು ಹಾಕಿ ಆ ಹೆಲ್ತ್ ಸ್ಕೀಮನ್ನು ಜನವರಿ ತಿಂಗಳಲ್ಲಿ ತರಬೇಕು. ಹಾಗೆ ಎಲ್ಲ ಎಂಪ್ಲಾಯೀಸ್ಗೆ NPS OPS ಆಗಲಿಕ್ಕೆ ಈಗಾಗಲೇ 2 ಮೀಟಿಂಗ್ಗಳಾಗಿದೆ. ಆದಷ್ಟು ಬೇಗ ಅದನ್ನು ಜಾರಿಗೆ ತರಬೇಕು ಅನ್ನುವಂಥ ವಿಚಾರ ಇದೆ. ನಾವು ತೀರ್ಮಾನ ಮಾಡಿದ್ದೇವೆ. ಇದು ನಮ್ಮ ಭರವಸೆ ಅಲ್ಲ, ನಮ್ಮ ಸ್ಪಷ್ಟ ಸಂದೇಶವನ್ನು ಕೂಡ ನಾವು ಸರ್ಕಾರಕ್ಕೂ ಹೇಳಿದ್ದೇವೆ, ನಮ್ಮ ನೌಕರಿಗೂ ಹೇಳಿದ್ದೇವೆ. ನಾವು ಸಂಕಲ್ಪ ಕೂಡ ಮಾಡ್ಕೊಂಡಿದ್ದೇವೆ. 2025ನೇ ವರ್ಷ NPS to OPS ಆಗುವ ವರ್ಷ ಅಂತೇಳಿ ಈಗಾಗಲೇ ನಾವು ಅದನ್ನು ಮಾಡೇ ತೀರಬೇಕು ಅನ್ನುವಂಥ ಒಂದು ತೀರ್ಮಾನಕ್ಕೆ ನಾವು ಕೂಡ ಚುನಾವಣಾ ಪ್ರಣಾಳಿಕೆಯಲ್ಲಿ ಹೇಳಿದ್ದೇವೆ. ನಮ್ಮ ತೀರ್ಮಾನ ಕೂಡ ಅದೇ ಆಗಿದೆ. ರಾಜ್ಯದ ಎಲ್ಲ ಚುನಾಯಿತ ಪದಾಧಿಕಾರಿಗಳ ತೀರ್ಮಾನ ಅದಾಗಿದೆ. ಮತ್ತು 6 ಲಕ್ಷ ನೌಕರರ ತೀರ್ಮಾನನೂ ಕೂಡ NPS OPS ಆಗಬೇಕು. ಈಗಾಗಲೇ 5 ರಾಜ್ಯದಲ್ಲಿ ಆಗಿದೆ. 6ನೇ ರಾಜ್ಯ ಕೂಡ ಕರ್ನಾಟಕ ಆಗ್ತದೆ. ಆ ವಿಚಾರದಲ್ಲಿ ಸಂಘಟನೆ ಯಾವುದೇ ಕಾರಣಕ್ಕೂ ಕೂಡ ಕಾಂಪ್ರಮೈಸ್ ಆಗುವಂಥ ವಿಚಾರ ಅಲ್ಲ. ಈಗಾಗಲೇ 2 ಮೀಟಿಂಗ್ ಆಗಿದೆ. ಸರ್ಕಾರ ಸಮಿತಿ ರಚನೆ ಮಾಡಿದೆ. ಅವ್ರ ಮ್ಯಾನಿಫೆಸ್ಟೋದಲ್ಲೂ ಕೂಡ ಅದ್ರ ಬಗ್ಗೆ ಹೇಳಿದರು. ಹಾಗಾಗಿ ಆ ವಿಚಾರದಲ್ಲಿ ನಾವು ತುಂಬ ಬದ್ಧತೆಯಿಂದ ವರ್ತನೆ ಮಾಡ್ತೇವೆ. ನಾನು ಮಾಧ್ಯಮದಲ್ಲೂ ಕೂಡ ಹೇಳಿಕೆ ಕೊಟ್ಟಿದ್ದೇನೆ. NPS OPS ಆಗೋ ವಿಚಾರದಲ್ಲಿ ನಾವು ಹಿಂದೆ ಸರಿಯಲ್ಲ, ಕರ್ನಾಟಕ 6ನೇ ರಾಜ್ಯವಾಗಿ ಸೊ ಆ ತೀರ್ಮಾನವನ್ನು ಮಾಡ್ತೇವೆ ಅನ್ನುವಂಥ ಮಾತನ್ನು ನಾವು ಕೂಡ ಸಂಘಟನೆ ಕಡೆಯಿಂದ ತಮಗೆ ಕೂಡ ಹೇಳಲಿಕ್ಕೆ ಬಯಸ್ತೇವೆ. ಹಾಗೆ 26ರಲ್ಲಿ ಸೆಂಟ್ರಲ್ ಪೇ ಕೂಡ ಆಗಬೇಕು. ಆ ವಿಚಾರದಲ್ಲೂ ಕೂಡ ನಮ್ಮ ನಿರ್ಧಾರಗಳು ನಡೀತಾ ಇದೆ. ಸೆಂಟ್ರಲ್ ಪೇ ಆಗಬೇಕು ಅನ್ನುವಂಥ ವಿಚಾರದಲ್ಲಿ ಕೂಡ ಈಗಾಗಲೇ ಕಮಿಷನ್ ರೆಕಮೆಂಡೇಶನ್ ಮಾಡಿದೆ. 2026 100ಕ್ಕೆ 100 ಸೊ ಸೆಂಟ್ರಲ್ ಪೇ ಆಗಬೇಕು ಅನ್ನುವಂಥ ವಿಚಾರವನ್ನು ಅದು ಕೂಡ ಒಂದು ತೀರ್ಮಾನಕ್ಕೆ ನಾವು ಬಂದಿದ್ದೇವೆ. ಇಷ್ಟು ಬಿಟ್ಟರೆ ಇನ್ನು ಬೇರೆ ಬೇರೆ ಬೆಂಗಳೂರಿನಲ್ಲಿ ಕೂಡ ಒಂದು ದೊಡ್ಡ ಸುಮಾರು ಒಂದು 250-300 ರೂಮ್ಗಳಿರುವಂಥ ಒಂದು ಗೆಸ್ಟ್ ಹೌಸ್, ಒಂದು ಚೌಲ್ಟ್ರಿ ಕಟ್ಟಲಿಕ್ಕೆ ಈಗಾಗಲೇ ಬ್ಲೂ ಪ್ರಿಂಟ್ ಕೂಡ ರೆಡಿ ಮಾಡಿದ್ದೀವಿ. ನಾವು ಮ್ಯಾನಿಫೆಸ್ಟೋದಲ್ಲಿ ಕೂಡ ಅದನ್ನು ಹೇಳಿದ್ದೇವೆ. ಒಂದೊಂದು ರೂಮನ್ನು ಕೇವಲ 100 ರೂಪೀಸ್ಗೆ ಒಂದೊಂದು ರೂಮನ್ನು ಕೊಡಬೇಕು ಅಂತೇಳಿ ಈಗಾಗಲೇ ಸುಮಾರು 150 ಕೋಟಿ ಪ್ರಾಜೆಕ್ಟ್ ಕೂಡ ನಾವು ಬೆಂಗಳೂರಲ್ಲಿ ಮಾಡಿದ್ದೀವಿ. ಸೊ ಇವತ್ತು ನಾನು ಅಧ್ಯಕ್ಷನಾದಾಗ ಸುಮಾರು 86 ಕೋಟಿ ಫಂಡನ್ನು ಇಡೀ ರಾಜ್ಯಕ್ಕೆ ತಂದಿದ್ದೇವೆ. ಅದು ಮೈಸೂರು ಇರ್ಬೋದು, ಬಾಗಲಕೋಟೆ ಇರ್ಬೋದು, ಅಥವಾ 106 ತಾಲೂಕು ಶಿವಮೊಗ್ಗ ಜಿಲ್ಲೆ ಇರ್ಬೋದು. ನಮ್ಮ ಈ ಥರದಕ್ಕೆಲ್ಲ ಬೆಂಗಳೂರು ಬಿಲ್ಡಿಂಗ್ ಇರ್ಬೋದು, ಈ ಥರದ್ದು ತಂದಿದ್ದೇವೆ. ಈ ಸಲ ಒಂದು 300 ಕೋಟಿ ಸರ್ಕಾರದಿಂದ ತಂದು ಬೆಂಗಳೂರಿನಲ್ಲೇ ಒಂದು 150 ಕೋಟಿಯ ಒಂದು ದೊಡ್ಡ ಬೃಹತ್ತಾಗಿರುವಂಥ ಒಂದು ಗೆಸ್ಟ್ ಹೌಸ್ಗಳು, ಆಡಿಟೋರಿಯಂ, ರೆಸ್ಟೋರೆಂಟ್ಸ್, ಈ ಥರದ್ದೆಲ್ಲ ಒಂದು ಕಲ್ಪನೆಗಳು ಇಟ್ಕೊಂಡು ಒಂದು ಪ್ರಾಪರ್ಟಿ ಕೂಡ ಬೆಂಗಳೂರಿನಲ್ಲಿ ಯೋಚನೆ ಮಾಡಿದ್ದೇವೆ. ಯಾಕಂದ್ರೆ ನಮ್ಮ ಎಂಪ್ಲಾಯೀಸ್ 6 ಲಕ್ಷ ಜನ. ಬೆಂಗಳೂರಿಗೆ ಬಂದರೆ ಇರುವಂಥ ರೂಮು ನಾವು 25 ಕೋಟಿಲಿ ಡೆವಲಪ್ ಮಾಡಿದ್ದೀವಿ, ಆಗ್ತಾಯಿಲ್ಲ 55 ರೂಮು. ಸೊ ನಮಗೆ ಒಂದು 250-300 ರೂಮ್ ರಿಕ್ವೆಸ್ಟ್ ಇದೆ. ಆ ಪ್ಲಾನನ್ನು ರೆಡಿ ಮಾಡಿದ್ದೀವಿ. ಬಹುಶಃ ಇನ್ನೊಂದು 2-3 ತಿಂಗಳಿಗೆ ಮೀಟಿಂಗ್ ಕರೆದು ಆ ನಿರ್ಧಾರವನ್ನು ತೆಗೆದುಕೊಂಡು ಲಾಂಚ್ ಮಾಡಬೇಕು. ಯಾವುದೇ ನೌಕರ ಬೆಂಗಳೂರಿಗೆ ಬಂದರೆ ಕೇವಲ ಒಂದು ರೂಮನ್ನು 100 ರೂಪಾಯಿಗೆ ಅವನಿಗೆ ಕೊಡಬೇಕು ಅನ್ನುವಂಥ ತೀರ್ಮಾನ ಮಾಡಿದ್ದೇವೆ. ಸೊ ಒಂದು 2 ವರ್ಷದಲ್ಲಿ ಆ ಪ್ರಾಜೆಕ್ಟ್ ಮುಗಿಸ್ತೇನೆ. ಅದು ಕೂಡ ನಮ್ಮ ಸಂಕಲ್ಪ ಆಗಿದೆ ಅನ್ನೋದನ್ನು ಹೇಳಲಿಕ್ಕೆ ಬಯಸ್ತೇವೆ. ಇನ್ನು ಕೂಡ ಭಾಳ ವಿಚಾರಗಳಿದೆ. ಆ ವಿಚಾರಗಳ ಬಗ್ಗೆ ಕೂಡ ನಾನು ಗಮನವನ್ನು ಹರಿಸ್ತೇವೆ. ಸೊ ಹೀಗೆ ಸಂಘಟನೆಯಲ್ಲಿ ಕೂಡ ಕೆಲಸ ಮಾಡ್ತಾ ಇದ್ದೇವೆ. ಹೆಲ್ತ್ ಸ್ಕೀಮು, NPS to OPS ಮತ್ತು ಸೆಂಟ್ರಲ್ ಪೇ, ಇಷ್ಟು 3 ವಿಚಾರವನ್ನು ಇಟ್ಕೊಂಡು ಇವತ್ತು ನಾವು ಚುನಾವಣೆಗೆ ಹೋದಾಗ ಎಲ್ಲ
ನೌಕರರು ಕೂಡ ಅದು ಕಲ್ಯಾಣ ಕರ್ನಾಟಕ, ಉತ್ತರ ಕರ್ನಾಟಕ, ಕೋಸ್ಟಲ್ ಬಾಂಬೆ, ಹೈದರಾಬಾದ್ ಕರ್ನಾಟಕ ಎಲ್ಲರೂ ಕೂಡ ಆ ಥರದ ಒಂದು ಸಹಕಾರವನ್ನು ನೀಡಿದ್ದಾರೆ. ಅವರಿಗೆ ನಾನು ಮನದಾಳದ ಕೃತಜ್ಞತೆಗಳನ್ನು ಸಲ್ಲಿಸ್ತೇವೆ.